ಧರ್ಮಸ್ಥಳ ಹೋರಾಟ ಎರಡು ಕವಲುಗಳಾಗಿ ಒಡೆದಿವೆ. ಒಂದು ಸೌಜನ್ಯ ಪರ ಹೋರಾಟಗಾರರ ಗುಂಪಾದರೆ ಇನ್ನೊಂದು ಈ ಹೋರಾಟಗಾರರನ್ನು ವಿರೋಧಿಸುವ ಗುಂಪು. ಸದ್ಯ ಅಲ್ಲಿ ನಡೀತಾ ಇರುವ ಬೆಳವಣಿಗೆಗಳು ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದಿವೆ. ಸಮೀರ್ ದೂತ ಎಂಬ ಯುವಕ ಮಾಡಿದ ವಿಡಿಯೋ ಸೌಜನ್ಯ ಹೋರಾಟಕ್ಕೆ ದೊಡ್ಡದೊಂದು ಸಂಚಲನವನ್ನು ಒದಗಿಸಿಕೊಟ್ರೆ, ಅಜ್ಞಾತ ದೂರುದಾರನ ಎಂಟ್ರಿ ಧರ್ಮಸ್ಥಳದತ್ತ ಮತ್ತೊಮ್ಮೆ ಎಲ್ಲರ ಗಮನ ಹರಿಯುವಂತೆ ಮಾಡಿದೆ. ಅಸ್ಥಿಪಂಜರದೊಂದಿಗೆ ಈ ದೂರುದಾರ ಪೊಲೀಸರನ್ನು ಸಂಪರ್ಕಿಸಿದ್ದು, ಶವಗಳ ಬಗ್ಗೆ ತನಿಖೆ ನಡೆಸುವುದಕ್ಕೆ ಸರ್ಕಾರ SIT ರಚಿಸಿದ್ದು ಮತ್ತು ಅಗೆತ ನಡೀತಾ ಇರುವುದೆಲ್ಲ ನಿಮಗೂ ಗೊತ್ತು. ಆದರೆ ಈ ನಡುವೆ ಮುಸ್ಲಿಮರನ್ನು ಎಳೆದು ತರಲಾಗಿದೆ. ಈ ಅಜ್ಞಾತ ದೂರುದಾರನ ಹಿಂದೆ ಮುಸ್ಲಿಮರಿದ್ದಾರೆ, ಕ್ಷೇತ್ರಕ್ಕೆ ಕಳಂಕ ತರಲು ಇವರು ಸಂಚು ಹೂಡಿದ್ದಾರೆ, ವಿದೇಶಿ ಹಣ ಬರ್ತಾ ಇದೆ ಎಂದೆಲ್ಲ ಆರೋಪಗಳನ್ನು ಹೊರಿಸುತ್ತಾ ಒಂದು ಗುಂಪು ಅಖಾಡಕ್ಕೆ ಇಳಿದಿದೆ. ಆ ಬಳಿಕ BJP ನಾಯಕರೇ ಈ ನರೇಟಿವ್ ಅನ್ನು ಎತ್ತಿಕೊಂಡಿದ್ದಾರೆ. ಈ ಅಜ್ಞಾತ ದೂರುದಾರನ ಹಿಂದೆ ಮುಸ್ಲಿಮರಿದ್ದಾರೆ, ಕೇರಳ ಸರ್ಕಾರ ಇದೆ ಎಂದು ವಿರೋಧ ಪಕ್ಷದ ನಾಯಕ R ಅಶೋಕ್ ಹೇಳಿದರು. ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ, ಅಷ್ಟೇ ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು, ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡು ಕೇರಳ ಸರ್ಕಾರ. ಅಶ್ವಥ್ ನಾರಾಯಣ ಅವರಂತೂ ಈ ದೂರುದಾರನ ಹಿಂದೆ PFI ಇದೆ, ಕಮ್ಯುನಿಸ್ಟರು ಇದ್ದಾರೆ ಎಂದು ಹೇಳಿದರು. ಆದರೆ ಇದ್ರ ಹಿಂದೆ ಇರುವಂತ ವ್ಯಕ್ತಿಗಳಿದಾರಲ್ಲ, ಈ PFI, SFI, PFI ಇಂಥ ವ್ಯಕ್ತಿಗಳನ್ನು ಆಚೆ ತನ್ನಿ. ಅಚ್ಚರಿ ಏನಂದ್ರೆ, ಈಗ ಇವರು ಮುಸ್ಲಿಮರನ್ನ ಕೈ ಬಿಟ್ಟಿದ್ದಾರೆ, ಬದಲಾಗಿ ಕ್ರೈಸ್ತರನ್ನ ಹಿಡ್ಕೊಂಡಿದ್ದಾರೆ. ಈ ದೂರುದಾರನ ಹಿಂದೆ ಮುಸ್ಲಿಮರಿಲ್ಲ, ಕ್ರೈಸ್ತರಿದ್ದಾರೆ ಎಂದು ಹೇಳತೊಡಗಿದ್ದಾರೆ. ಹಾಗಾದರೆ ಈ ದಿಢೀರ್ ಶಿಫ್ಟ್ ಯಾಕಾಯಿತು? ಈವರೆಗೆ ಕಟಕಟೆಯಲ್ಲಿದ್ದ ಮುಸ್ಲಿಮರನ್ನು ಅಲ್ಲಿಂದ ಹೊರಹಾಕಿ ಕ್ರೈಸ್ತರನ್ನ ತಂದದೇಕೆ? ಈ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಒಂದು ವಿನಂತಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ, ನಿಮ್ಮವರೊಂದಿಗೂ ಹಂಚಿಕೊಳ್ಳಿ, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರಿಗೂ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಅಂದ ಹಾಗೆ ಈ ಅಜ್ಞಾತ ದೂರುದಾರನ ಹಿಂದೆ ಕ್ರೈಸ್ತರಿದ್ದಾರೆ ಎಂದು ಹೇಳುವವರು ಒಂದು ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ಹಾಗಿದ್ರೆ ನೀವು ಈವರೆಗೆ ಮುಸ್ಲಿಮರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದು ಯಾವ ಆಧಾರದಲ್ಲಿ? ಈತನ ಹಿಂದೆ ಮುಸ್ಲಿಮರಿದ್ದಾರೆ ಎಂದು ಹೇಳುವುದಕ್ಕೆ ಯಾವ ಪುರಾವೆ ಇತ್ತು? ಈಗ ಮುಸ್ಲಿಮರು ಇಲ್ಲ ಎಂದು ಗೊತ್ತಾದದ್ದು ಹೇಗೆ? ಹಾಗಿದ್ರೆ ಈವರೆಗೆ ಹೇಳ್ತಾ ಬಂದದ್ದು ಸುಳ್ಳೇ? ಯಾವ ಕಾರಣಕ್ಕಾಗಿ ನೀವು ಸುಳ್ಳನ್ನು ಹೇಳಿದ್ರೆ? ಜನರನ್ನು ಸಂಘಟಿಸುವುದಕ್ಕಾಗಿ ಮುಸ್ಲಿಂ ಭೂತವನ್ನು ತೇಲಿಬಿಟ್ರೆ? ಸೌಜನ್ಯ ಹೋರಾಟದಿಂದ ತೊಡಗಿ ಈ ಅಜ್ಞಾತ ದೂರುದಾರನ ಪ್ರಕರಣದವರೆಗೆ ಈ ಇಡೀ ಪ್ರಕ್ರಿಯೆಯಲ್ಲಿ ಮುಸ್ಲಿಂ ಸಮುದಾಯ ವೀಕ್ಷಕ ಪಾತ್ರವನ್ನಷ್ಟೇ ವಹಿಸ್ತಾ ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತು. ಮುಸ್ಲಿಂ ಸಮುದಾಯದ ಯಾವ ಧರ್ಮಗುರುವು ಈ ಬಗ್ಗೆ ಮಾತಾಡಿಯೇ ಇಲ್ಲ. ಮುಸ್ಲಿಂ ಸಮುದಾಯದ ಯಾವ ಧಾರ್ಮಿಕ ಸಂಘಟನೆಗಳು ಈ ಬಗ್ಗೆ ಮಾತಾಡಿಯೇ ಇಲ್ಲ. ಮುಸ್ಲಿಂ ಸಮುದಾಯದ ನಾಯಕರಾಗಲಿ, ಕಾಜಿಯಾಗಲಿ ಯಾರೂ ಕೂಡ ಈ ಹೋರಾಟದ ಬಗ್ಗೆ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿಲ್ಲ. ಮುಸ್ಲಿಂ ಸಮುದಾಯ ನ್ಯಾಯ ಕೋರಿ ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನೇ ನಡೆಸಿಲ್ಲ, ಹೋರಾಟವನ್ನು ಕೈಗೊಂಡಿಲ್ಲ. ಇಷ್ಟೆಲ್ಲ ಇದ್ದು ಮುಸ್ಲಿಮರನ್ನು ಎಳೆದು ತಂದದ್ದು ಯಾಕೆ? ಮುಸ್ಲಿಮರನ್ನು ಸಂಚುಕೋರರೆಂದು ಬಿಂಬಿಸಿ ಇಡೀ ಪ್ರಕರಣವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸುವುದು ಇವರ ಹುನ್ನಾರ ಆಗಿತ್ತೆ. ಅಷ್ಟಕ್ಕೂ ಮುಸ್ಲಿಮರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸದೆ ಹೋರಾಟವನ್ನು ಕಟ್ಟುವುದಕ್ಕೆ ಸಾಧ್ಯ ಇಲ್ಲವೇ? ನಿಜವಾಗಿ ಮುಸ್ಲಿಮರಿಗೆ ಅನ್ಯಾಯ ಆದಾಗ ಹಿಂದೂಗಳು ಮಾತಾಡಬೇಕು, ಹಿಂದೂಗಳಿಗೆ ಅನ್ಯಾಯ ಆದಾಗ ಮುಸ್ಲಿಮರು ಮಾತಾಡಬೇಕು. ನ್ಯಾಯದ ವಿಷಯದಲ್ಲಿ ಸರ್ವರು ಜೊತೆಗೂಡಿ ಹೋರಾಡಬೇಕು. ಈ ದೇಶದ ಸಂವಿಧಾನ ಹೋರಾಟವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸಿಯೇ ಇಲ್ಲ. ಹಿಂದೂಗಳು ಮುಸ್ಲಿಮರ ವಿಷಯದಲ್ಲಿ ಮಾತಾಡುವುದನ್ನು ಸಂವಿಧಾನ ಎಂದೂ ವಿರೋಧಿಸಿಲ್ಲ. ಹಿಂದೂಗಳ ವಿಷಯದಲ್ಲಿ ಮುಸ್ಲಿಮರು ಮಾತಾಡುವುದನ್ನು ಸಂವಿಧಾನ ವಿರೋಧಿಸಿಲ್ಲ. ಆದರೆ ಸದ್ಯದ ವಾತಾವರಣವನ್ನು ಹೇಗೆ ಕೆಡಿಸಿ ಬಿಡಲಾಗಿದೆ ಅಂದರೆ, ಹಿಂದೂಗಳ ವಿಷಯದಲ್ಲಿ ಮಾತ್ರ ಮಾತಾಡಬೇಕು ಮತ್ತು ಮುಸ್ಲಿಮರ ವಿಷಯದಲ್ಲಿ ಮಾತ್ರ ಮಾತಾಡಬೇಕು ಎಂದು ವಿಭಜಿಸಿ ಬಿಡಲಾಗಿದೆ. ಇದು ಸರಿಯಲ್ಲ. ಆದರೆ ಪ್ರತಿಯೊಂದನ್ನು ರಾಜಕೀಯ ದೃಷ್ಟಿಯಿಂದ ನೋಡುವ ಈ ದಿನಗಳಲ್ಲಿ ಮುಸ್ಲಿಮರು ಅತ್ಯಂತ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾರೆ ಎಂದೇ ಅನಿಸುತ್ತೆ. ಸೌಜನ್ಯ ಪ್ರಕರಣದಲ್ಲಿ ಮುಸ್ಲಿಮರು ಅತ್ಯಂತ ಜಾಣತನದಿಂದ ನಡ್ಕೊಂಡಿದ್ದಾರೆ. ಅವರೆಂದು ಧರ್ಮಸ್ಥಳದ ಶ್ರದ್ಧಾ ಕೇಂದ್ರಕ್ಕೆ ವಿರುದ್ಧವಾಗಿ ನಡ್ಕೊಂಡೇ ಇಲ್ಲ, ಹೇಳಿಕೆಯನ್ನು ಕೊಟ್ಟಿಲ್ಲ, ಆರೋಪವನ್ನು ಹೊರಿಸಿಲ್ಲ. ಇಂತಿಂಥವರೇ ಅಪರಾಧಿ ಎಂದು ಅವರು ಎಲ್ಲೂ ಹೇಳಿಲ್ಲ. ಮುಸ್ಲಿಂ ಸಮುದಾಯದ ಈ ನಿಲುವು ಈ ಸಂದರ್ಭದಲ್ಲಿ ಅತ್ಯಂತ ಶ್ಲಾಘನಾರ್ಹ ಎಂದೇ ಹೇಳಬೇಕು. ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸುವ ಪ್ರಚೋದನಕಾರಿ ಹೇಳಿಕೆಗಳ ಬಳಿಕವೂ ಮುಸ್ಲಿಮರು ಈ ಸಹನೆಯನ್ನು ಪ್ರದರ್ಶಿಸಿದ್ದಾರೆ ಅನ್ನುವುದು ಬಹಳ ಮುಖ್ಯ. ಯಾವುದೇ ಪ್ರಚೋದನೆಗೂ ಮುಸ್ಲಿಂ ಸಮುದಾಯ ಪ್ರತಿಕ್ರಿಯಿಸದೆ ಹೋದಾಗ ಇದೀಗ ಅವರನ್ನು ಕಟಕಟೆಯಿಂದ ಹೊರಹಾಕಿ ಇನ್ನೊಬ್ಬರನ್ನು ಕೂರಿಸಲಾಗಿದೆಯೇ ಎಂಬ ಅನುಮಾನವೂ ಕಾಡ್ತಾ ಇದೆ. ಇವು ಏನೇ ಇದ್ದರೂ ಧರ್ಮಸ್ಥಳ ಪ್ರಕರಣದಲ್ಲಿ ಮುಸ್ಲಿಂ ಸಮುದಾಯ ತಳೆದ ನಿಲುವು ಬುದ್ಧಿವಂತಿಕೆ ಮತ್ತು ಪ್ರಭಾವಶಾಲಿಯಾದದ್ದು.
ಈ ನಿಲುವನ್ನು ಮುಸ್ಲಿಂ ಸಮುದಾಯ ಮುಂದಕ್ಕೂ ಕಾಪಾಡಿಕೊಳ್ಳಲಿ. ಮುಸ್ಲಿಂ ಸಮುದಾಯದ ಈ ಪ್ರಬುದ್ಧ ನಡೆಗೆ ಸಲ್ಯೂಟ್. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.